ವೀಕ್ಷಕರೇ, ಈ ವಾರ ನಮ್ಮ ಪ್ರವಾಸ ಮಾಗಡಿಯ ಶ್ರೀ ಪ್ರಸನ್ನ ಸೋಮೇಶ್ವರ ದೇವಸ್ಥಾನದ ಕಡೆಗೆ. ಹಿಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದ್ದು ಈಗ ರಾಮನಗರ ಜಿಲ್ಲೆಗೆ ಸೇರುವ ಮಾಗಡಿ 11ನೇ ಶತಮಾನದಲ್ಲೇ ಪ್ರಮುಖ ಜನವಸತಿ ಪ್ರದೇಶವಾಗಿ ರೂಪುಗೊಂಡ ಪಟ್ಟಣ. ಬೆಟ್ಟ, ಗುಡ್ಡ, ಕಾನನ ಪ್ರದೇಶಗಳಿಂದ ಕೂಡಿದ್ದ ಈ ರಮ್ಯ ತಾಣ ಅಭಿವೃದ್ಧಿ ಹೊಂದಿದ್ದು ನಾಡಪ್ರಭು ಕೆಂಪೇಗೌಡರ ಕಾಲದಲ್ಲಿ. ಕೋಟೆ, ಕೊತ್ತಲಗಳನ್ನು ಒಳಗೊಂಡ ಈ ಪಟ್ಟಣ 16ನೇ ಶತಮಾನದ ಆದಿಯಲ್ಲಿ ಕೆಂಪೇಗೌಡರ ಆಡಳಿತ ಕೇಂದ್ರವೂ ಆಗಿತ್ತು. ಈ ಆಡಳಿತಕ್ಕೆ ಮಾಗಡಿಯ ಕೆಂಪೇಗೌಡರು 1512ರಲ್ಲಿ ಕಟ್ಟಿಸಿದ್ದ ಶ್ರೀ ಸೋಮೇಶ್ವರ ದೇವಾಲಯ ಕೇಂದ್ರ ಸ್ಥಾನವಾಗಿತ್ತು. ದೇವಾಲಯದ ಒಳಗೆ ಫೋಟೋ ಹಾಗೂ ವಿಡಿಯೋ ಚಿತ್ರೀಕರಣ ಮಾಡುವಂತಿಲ್ಲ. ಹಾಗಾಗಿ ಹೊರಭಾಗದ ದರ್ಶನವನ್ನು ಮಾಡಿಸುತ್ತಾ ವಿಷಯವನ್ನು ತಿಳಿಸುವ ಪ್ರಯತ್ನ ಮಾಡುತ್ತೇನೆ. ನಾಡಪ್ರಭು ಕೆಂಪೇಗೌಡರು ಇಲ್ಲಿ 1512ರಲ್ಲಿ ಶ್ರೀ ಭ್ರಮರಾಂಬಿಕಾ ಸಮೇತ ಶ್ರೀ ಸೋಮೇಶ್ವರ ದೇವಾಲಯಗಳನ್ನು ಕಟ್ಟಿಸಿದ್ದರು. ಕೆಂಪೇಗೌಡರ ಮನೆ ದೇವರು ಕಾಲಭೈರವೇಶ್ವರ. ಹೀಗಾಗಿ ಅವರ ತಾಯಿ ತಾವು ಕಂಚಿ ಹಾಗೂ ಕಾಶಿ ಯಾತ್ರೆಗೆ ಹೋಗಬೇಕು, ಕಾಶಿ ವಿಶ್ವೇಶ್ವರನ ದರ್ಶನ ಮಾಡಬೇಕು ಎಂದು ಬಯಸುತ್ತಾರೆ. ಹಿಂದೆ ಕಾಶಿಗೆ ಹೋದವರು ಹಿಂತಿರುಗಿ ಬರುತ್ತಾರೆ ಎಂಬ ಖಾತ್ರಿ ಇರಲಿಲ್ಲ. ಹೀಗಾಗಿ ವೃದ್ಧ ತಾಯಿಯನ್ನು ಕಾಶಿಗೆ ಕಳುಹಿಸಲು ಒಪ್ಪದ ಕೆಂಪೇಗೌಡರು ಋಷಿಮುನಿ, ಪಂಡಿತರು ಹಾಗೂ ವಿದ್ವಾಂಸರೊಂದಿಗೆ ಚರ್ಚಿಸಿ ತಾಯಿಗೆ ಕಾಶಿ ಯಾತ್ರೆಯ ಪುಣ್ಯ ದೊರಕಿಸಲು ಮಾಗಡಿಯ ಪುಟ್ಟ ಬೆಟ್ಟವೊಂದರ ಮೇಲೆ ಈ ದೇವಾಲಯ ನಿರ್ಮಿಸಿ ಕಾಶಿಯಿಂದಲೇ ಸಾಲಿಗ್ರಾಮ ಲಿಂಗ ತರಿಸಿ ಪ್ರತಿಷ್ಠಾಪಿಸಿದರಂತೆ. ಪಕ್ಕದಲ್ಲೇ ಇರುವ ಅಮ್ಮನವರ ದೇವಾಲಯದಲ್ಲಿ ಸುಂದರವಾದ ಕೃಷ್ಣಶಿಲೆಯ ಭ್ರಮರಾಂಬಿಕಾ ದೇವಿ ಇದೆ. ಇದರ ಎದುರಿರುವ ಮತ್ತೊಂದು ಪುಟ್ಟ ದೇವಾಲಯದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಸುಂದರ ಕೃಷ್ಣವರ್ಣದ ಮೂರ್ತಿ ಇದೆ. ಇದು ಅತ್ಯಂತ ಪ್ರಾಚೀನ ಹಾಗೂ ಮೊಟ್ಟ ಮೊದಲ ಸತ್ಯನಾರಾಯಣ ಸ್ವಾಮಿಯ ಮೂರ್ತಿಯಾಗಿದೆ. ಅಲ್ಲದೆ ಇಲ್ಲಿ ಕೆಂಪೇಗೌಡರಿಂದ ನೆಡಲ್ಪಟ್ಟ 500 ವರ್ಷ ಹಿಂದಿನ ಬಿಲ್ವಪತ್ರ ಮರ, ಧನ್ವಂತರಿ ಮರಗಳೆಲ್ಲವನ್ನೂ ಇಂದಿಗೂ ನೋಡಬಹುದಾಗಿದೆ. ಮಾಗಡಿಯಿಂದ ಕುಣಿಗಲ್ಗೆ ಹೋಗುವ ಮಾರ್ಗದಲ್ಲಿ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಪುಟ್ಟ ಬೆಟ್ಟದ ಮೇಲೆ ಈ ದೇವಾಲಯದ ಬೃಹತ್ ರಾಜಗೋಪುರ ಕಾಣಿಸುತ್ತದೆ. ದೇವಾಲಯದ ಬಾಗಿಲವರೆಗೆ ವಾಹನಗಳು ಸಾಗಲು ರಸ್ತೆಯನ್ನು ನಿರ್ಮಿಸಲಾಗಿದೆ. ಪ್ರವೇಶ ದ್ವಾರದ ಕಲ್ಲಿನ ಕಂಬಗಳಲ್ಲಿ ಸುಂದರವಾದ ಕೆತ್ತನೆಗಳಿವೆ. ಒಳಗೆ ಪ್ರವೇಶಿಸುತ್ತಿದ್ದಂತೆ ಎಡಭಾಗದಲ್ಲಿ ಯಾಗಶಾಲೆ ಕಾಣಿಸುತ್ತದೆ. ಪಕ್ಕದಲ್ಲಿಯೇ ಪುರಾತನವಾದ ಬಾವಿ ಇದೆ. ದೇಗುಲದ ಪ್ರಧಾನ ಪ್ರವೇಶ ದ್ವಾರದ ಪಕ್ಕದಲ್ಲಿ ನಾಡಪ್ರಭು ಕೆಂಪೇಗೌಡರು ನ್ಯಾಯ ತೀರ್ಮಾನ ಮಾಡುತ್ತಿದ್ದ ಮಂಟಪ ಇದೆ. ಈ ದೇವಸ್ಥಾನಗಳ ವಿಶೇಷತೆಗಳಲ್ಲಿ ಒಂದು ಕಂಚಿನ ಶಬ್ದ ಬರುವ ಕಲ್ಲಿನ ಕಂಬ. ಕಲ್ಲಿನ ಕಂಬಗಳ ಆ ಮಂಟಪದಲ್ಲಿ ಒಂದು ಕಂಬ ವಿಶೇಷವಾಗಿದ್ದು, ಇಲ್ಲಿ ನೀವು ಕಂಬಕ್ಕೆ ಕಿವಿ ಕೊಟ್ಟು ಯಾವುದಾದರೂ ಲೋಹದ ವಸ್ತುವಿನಿಂದ ಹೊಡೆದರೆ ನಿಮಗೆ ಕಂಚಿನ ಶಬ್ದ ಕೇಳಿ ಬರುತ್ತೆ.
ದೇಗುಲದ ಹಿಂಭಾಗದಲ್ಲಿ ಕೂಡ ಒಂದು ಪ್ರವೇಶ ದ್ವಾರವಿದ್ದು ಇದಕ್ಕೆ ಬೃಹತ್ ರಾಜಗೋಪುರ ನಿರ್ಮಿಸಲಾಗಿದೆ. ಹಾಗೆ ಪ್ರದಕ್ಷಿಣೆ ಹಾಕುತ್ತಾ ಸಾಗಿದರೆ ರಥೋತ್ಸವಕ್ಕಾಗಿಯೇ ನಿರ್ಮಿಸಿರುವ ಮರದ ರಥವನ್ನು ನೋಡಿ ಮುಂದೆ ಬಂದರೆ ದೇಗುಲದ ಮುಂಭಾಗದಲ್ಲಿ ಕೆಂಪೇಗೌಡರು ಆಡಳಿತ ದರ್ಬಾರು ನಡೆಸುತ್ತಿದ್ದ ಕೆಂಪೇಗೌಡರ ಹಜಾರ ಇದೆ. ಸಾಮಾನ್ಯವಾಗಿ ದೇವಾಲಯಗಳು ಧಾರ್ಮಿಕ ಕೇಂದ್ರಗಳಾಗಿರುತ್ತವೆಯೇ ಹೊರತು ಆಡಳಿತ ಕೇಂದ್ರ ಆಗಿರುವುದಿಲ್ಲ. ಆದರೆ ಮಾಗಡಿಯ ಸೋಮೇಶ್ವರ ದೇವಾಲಯ ಧಾರ್ಮಿಕ ಹಾಗೂ ಆಡಳಿತ ಕೇಂದ್ರವಾಗಿ ಮೆರೆದಿತ್ತು ಎಂದು ಇತಿಹಾಸ ಹೇಳುತ್ತದೆ. ಇದಕ್ಕೆ ಸಾಕ್ಷಿಯಾಗಿ ಇಂದಿಗೂ ಇಲ್ಲಿ ಕೆಂಪೇಗೌಡರು ದರ್ಬಾರ್ ನಡೆಸುತ್ತಿದ್ದ ಕೆಂಪೇಗೌಡರ ಹಜಾರ, ನ್ಯಾಯ ತೀರ್ಮಾನ ಮಾಡುತ್ತಿದ್ದ ಮಂಟಪಗಳು ಇವೆ. ಈ ದೇವಾಲಯದ ಗಮನಾರ್ಹ ವೈಶಿಷ್ಟ್ಯಗಳೆಂದ್ರೆ ಯಾಲಿ ಕಂಬಗಳು. ಯಾಲಿ ಎಂಬುದು ಒಂದು ಪೌರಾಣಿಕ ಜೀವಿಯಾಗಿದ್ದು ಇದು ಗಾರ್ಗೋಯ್ಲ್ ಹೋಲುತ್ತದೆ. ಇದನ್ನು ನೀವು ದಕ್ಷಿಣ ಭಾರತದಾದ್ಯಂತ ದೇವಾಲಯಗಳಲ್ಲಿ ಕಾಣಬಹುದು. ಸಾಮಾನ್ಯವಾಗಿ ಯಾಲಿಗಳು ದೇವಾಲಯದ ಸುತ್ತಲೂ ಕಂಬಗಳು ಮತ್ತು ಪೋಷಕ ರಚನೆಗಳಲ್ಲಿ ಕಂಡುಬರುತ್ತವೆ. ಶಿವನ ಪತ್ನಿ ಪಾರ್ವತಿಗೆ ಸಮರ್ಪಿತವಾದ ದೇವಾಲಯವಿದೆ ಮತ್ತು ಶಿವನ ವಾಹನವಾದ ನಂದಿಯ ದೇವಾಲಯವಿದೆ. ದೇವಾಲಯದ ಹೊರಗೆ ಕೆಲವು ಮೀಟರ್ ದೂರದಲ್ಲಿರುವ ನಂದಿ ಗೋಪುರವನ್ನು ನೋಡಲು ಮರೆಯದಿರಿ. ಬೆಳಗ್ಗೆ 8:30 10 ಗಂಟೆಯೊಳಗೆ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಉತ್ತಮ. ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಮಾಗಡಿ ಇದೆ. ಮಾಗಡಿಯಿಂದ ಕುಣಿಗಲ್ಗೆ ಹೋಗುವ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಪುಟ್ಟ ಬೆಟ್ಟದ ಮೇಲೆ ದೇವಾಲಯವಿದೆ. ಬೆಂಗಳೂರಿನಿಂದ ಮಾಗಡಿಗೆ ಹಾಗೂ ಕುಣಿಗಲ್ಗೆ ಹಲವು ಸರ್ಕಾರಿ ಹಾಗೂ ಖಾಸಗಿ ಬಸ್ಗಳು ಸಂಚರಿಸುತ್ತವೆ. ಪ್ರಶಾಂತ ವಾತಾವರಣದಲ್ಲಿರುವ ಹಾಗೂ ಮಹಿಮಾನ್ವಿತವಾದ ಈ ದೇವಾಲಯ ನೋಡಲೇಬೇಕಾದ ಸ್ಥಳವಾಗಿದೆ. ಕಾರ್ತಿಕ ಮಾಸ ಹಾಗೂ ಸೋಮವಾರಗಳಂದು ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಭಾನುವಾರ ಹಾಗೂ ರಜಾ ದಿನಗಳಂದು ಇಲ್ಲಿ ಹೆಚ್ಚಿನ ಭಕ್ತರು ಆಗಮಿಸುತ್ತಾರೆ.